ಶ್ರೀನಿವಾಸಪುರ ಪಟ್ಟಣದ MG ರಸ್ತೆಯಲ್ಲಿ ಇರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಆಲಯದಲ್ಲಿ ಶ್ರೀ ದುರ್ಗಾ ನವರಾತ್ರಿಯ ಪ್ರಯುಕ್ತ 27/9/2025 ದಿನದಂದು ಅಮ್ಮನವರಿಗೆ ವಿಜಯಲಕ್ಷ್ಮಿ ಅಲಂಕಾರವನ್ನು ಮಾಡಿರುವಂಥದ್ದು. ಇದೇ ಆಲಯದ ಆವರಣದಲ್ಲಿ ಗಂಗೆಗೆ ಗಂಗಾರತಿಯನ್ನು ಮಾಡಲು ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನಾಗಾರತಿ ಇರ್ಬೋದು, ಮತ್ತು ಪಂಚಾರತಿ ಇರ್ಬೋದು, ಇವುಗಳಿಗೆ ಎಣ್ಣೆ ಮತ್ತು ಬತ್ತಿಗಳನ್ನು ಜೋಡಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಲಿಕ್ಕೆ ಆರತಿ ತುಂಬ ಚೆನ್ನಾಗಿರುತ್ತೆ, ಆದರೆ ಪೂರ್ವ ಸಿದ್ಧತೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ಈ ಗಂಗಾರತಿಯನ್ನು ನಾವು ಕಾಶಿಯಲ್ಲಿ ಪರಮೇಶ್ವರನಿಗೆ ಆರತಿ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ಸಂಜೆ ನಡೆಯುತ್ತೆ. ಎಷ್ಟೋ ಜನ ಕಾಶಿಗೆ ಹೋಗಿ ಈ ಒಂದು ಆರತಿಯನ್ನು ನೋಡಿ ಆನಂದಿಸ್ತಾರೆ. ಕೆಲವರು ಕಾಶಿಗೆ ಹೋಗಿ ಸಹ ಈ ಒಂದು ಕಾರ್ಯಕ್ರಮನ ನೋಡಲಿಕ್ಕೆ ಅವ್ರಿಗೆ ಆಗದೇ ಇರುವಂಥ ಸಂಗತಿನೂ ಬೇಕಾದಷ್ಟು ಸಂದರ್ಭಗಳಲ್ಲಿ ಕಾಣುತ್ತೆ. ಆದರೆ ನಮ್ಮಂಥವ್ರು ಕಾಶಿಗೆ ಹೋಗಿರೋದಿಲ್ಲ. ಅಂಥವ್ರಿಗೆ ಈ ಒಂದು ಭಾಗ್ಯವನ್ನು ಶ್ರೀನಿವಾಸಪುರದ ಪ್ರಜೆಗಳಿಗೆ ನೀಡುವಂತಹ ಒಂದು ಪ್ರಸಂಗವನ್ನು ಶ್ರೀ ವಾಸವಿ ಯುವಜನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಅಂಗವಾಗಿ ನೋಡಿ, ಸಾಂಬ್ರಾಣಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು, ಸಾಂಬ್ರಾಣಿ ಬೆಳಗಿಸಲು ಆ ಪೂರ್ವ ತಯಾರಿ ನಡೀತಾ ಇದೆ. ಹಾಗೆ ಈ ಒಂದು ಟ್ಯಾಂಕರ್ ಎಷ್ಟು ನೀರು ತುಂಬಿದೆ ಸರ್? ಎಷ್ಟು ಟ್ಯಾಂಕ್ ಹಾಕಿರೋದು ನೀರು? 8ರಿಂದ 9. ಸದ್ಯಕ್ಕೆ 3 ಟ್ಯಾಂಕ್ ಓಡಿಸಿದ್ದೀರಿ. ಒಟ್ಟು 9 ಟ್ಯಾಂಕು. ಏನಿದ್ರ ಹೆಸರು? ಚಾಮರ. ಚಾಮರ ಸೇವೆ. ಏನಪ್ಪ ಮಾಡ್ತಿರೋದು? ಅಪ್ಪು, ಏನ್ ಮಾಡ್ತಾ ಇದ್ದೀರಿ? ಭಸ್ಮಾರತಿಗೆ ವಿಭೂತಿ ತುಂಬಿಸ್ತಾ ಇದ್ದೀವಿ. ಭಸ್ಮಾರತಿಗೆ? ಭಸ್ಮಾರತಿಗೆ. ಆ ಜಗನ್ಮಾತೆ ಈ ವಾಸವಿ ದೇವಿಗೆ ಚಾಮುಂಡಿಯ ಅಲಂಕಾರವನ್ನು ಮಾಡಿ ಕ್ರೇನ್ ಸಹಾಯದಿಂದ ಆ ಒಂದು ತಾಯಿಯನ್ನು ಮೇಲಕ್ಕೆ ತಗೊಂಡೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಫೋಕಸ್ ಲೈಟ್ಗಳು ಆ ಒಂದು ವಿಗ್ರಹದ ಮೂರ್ತಿಯ ಮೇಲೆ ಬೆಳಗ್ತಾ ಇರ್ತಕ್ಕಂಥದ್ದು. ಪ್ರಜ್ವಲವಾಗಿ ಆ ಒಡವೆಗಳ ಅಲಂಕಾರ ನಮ್ಗೆ ಕಾಣ್ತಾ ಇದೆ. ಕಣ್ಣು ತುಂಬಿ ನೋಡ್ತಾ ಇದ್ದೀವಿ. ಈ ಒಂದು ದೃಶ್ಯವನ್ನು ನೋಡಲು 2 ಕಣ್ಣು ಸಾಲದು. ಮನಸ್ಸು ಹಗುರವಾಗತ್ತೆ, ಕಣ್ಣು ಆನಂದವನ್ನು ಕಾಣುತ್ತೆ. ಎಂತಹ ಅದ್ಭುತವಾದಂತಹ ಕಾರ್ಯಕ್ಕೆ ನಾವು ಬಂದಿದ್ದೀವಿ ಅಂತ ಅನಿಸುತ್ತೆ. ಹೀಗೆ ಈ ಒಂದು ಕಾರ್ಯ ನಡೀತಾ ಇದೆ. ನೋಡ್ತಾ ಬರೋಣ. ಆ ಒಂದು ತಾಯಿಯನ್ನು ಮೇಲ್ಭಾಗ ಸುಮಾರು ಒಂದು 30 ಅಡಿ ಎತ್ತರದಲ್ಲಿ ಕೂರಿಸಿರ್ತಕ್ಕಂಥದ್ದು. ನೋಡಿ, 2 ಕಡೆ ಹಗ್ಗಗಳು ಹಾಕಿದ್ದಾರೆ. ಮೇಲ್ಗಡೆ ಕ್ರೈನ್ ಸಹಾಯದಿಂದ ಆ ಒಂದು ಸ್ಥಿರವಾಗಿ ಕೂರಿಸಿರ್ತಕ್ಕಂಥ ದೃಶ್ಯ ನಮಗೆ ಕಾಣ್ತಾ ಇದೆ. ಸಾಂಬ್ರಾಣಿಯನ್ನು ಬೆಳಗಿಸಲು ಕೆಂಡ ಬೇಕು. ಆ ಕೆಂಡವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಬೆಳಗಿಸ್ತಾ ಇರೋದು. ಒಂದು ಸ್ವಲ್ಪ ಪೆಟ್ರೋಲ್ ಹಾಕಿ ಅದನ್ನು ಹಚ್ಚಿ ಗಾಳಿಯನ್ನು ಊದ್ತಾ ಇರ್ತಕ್ಕಂಥದ್ದು. ನೋಡಿ, ಈ ರೀತಿ ಆ ಒಂದು ಆರತಿಗೆ ಸಿದ್ಧವಾಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಗಂಗೆಗೆ ಆರತಿಯನ್ನು ಬೆಳಗಿಸಲು ಈ 10 ಜನರು ಸಂಪ್ರದಾಯ ಉಡುಪನ್ನು ಧರಿಸಿ ಸಿದ್ಧಾಗಿರ್ತಕ್ಕಂಥದ್ದು. ಅವರಿಗೆ ಸಹಾಯಕರಾಗಿ ಅವರ ಪತ್ನಿಯರು ನಿಂತಿರ್ತಕ್ಕಂಥದ್ದು.
ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದಿಸಿದಿರಿ. ನಯನ ಮನೋಹರವಾದ ದೃಶ್ಯಗಳು, ಮನಸ್ಸಿಗೆ ಹಿತವಾದಂಥದ್ದು. ಯಾವುದೋ ಲೋಕದಲ್ಲಿ ನಾವು ಸಂಚಾರ ಮಾಡ್ತಿದ್ದೀವಿ ಅಂತ ಮೆದುಳಲ್ಲಿ ಝೇಂಕಾರ, ಕಣ್ಣಿನಲ್ಲಿ ಆನಂದ, ಹೃದಯದಲ್ಲಿ ಒಂದು ಭಕ್ತಿಭಾವ, ಇವೆಲ್ಲವನ್ನು ನೋಡ್ತಾ ಇರ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೀವಿ. ಯಾರ್ಯಾರು ಬಂದಿದ್ದಾರೆ ಅನ್ನೋದು ನೋಡೋಣ ಬನ್ನಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಹೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ.